ಇವತ್ತಿನ ಬ್ರೇಕ್‌ಫಾಸ್ಟ್‌ಗೆ ಪುಳಿಯೋಗರೆನ ಪ್ರಿಪೇರ್ ಮಾಡಿದ್ದೆ. ಇನ್ನು ಮೂನು ಸ್ನಾಕ್ಸ್‌ಗೆ ಪಪಾಯ ಮತ್ತೆ ಒಂದು 5 ಕೋಡ್ಬಳೆನ ಹಾಕಿದ್ದೀನಿ. ಇನ್ನು ಅವಳಿಗೂ ಸ್ನಾನ ಮಾಡಿಸಿ ಬ್ರೇಕ್‌ಫಾಸ್ಟ್ ಮಾಡಿಸಿ ರೆಡಿ ಮಾಡಿದೆ. ಈ ಒಂದು ಡ್ರೆಸ್‌ಗೆ ಬೆಲ್ಟ್ ಕೂಡ ಇತ್ತು. ಬಟ್ ಸಿಗ್ತಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಕಳಿಸ್ದೆ, ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಇದ್ರ ಜೊತೆಗೆ ಹೀರೆಕಾಯಿ ಇತ್ತು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಬೇಳೆ ಉಪ್ಪು ಸಾಂಬಾರ್ನ ಪ್ರಿಪೇರ್ ಮಾಡ್ಕೊಂಡೆ. ಇದ್ರ ಜೊತೆಗೆ ಸ್ವೀಟ್ ಪೊಟ್ಯಾಟೋನು ಕೂಡ ಬಾಯ್ಲ್ ಮಾಡ್ಕೊಂಡಿದ್ದೆ. ನಾನು ಸ್ಟೀಮ್ ಮಾಡಲ್ಲ, ಆಲ್ಮೋಸ್ಟ್ ಬಾಯ್ಲೇ ಮಾಡೋದು. ಮತ್ತೆ ಇದಕ್ಕೆ ಸ್ವೀಟ್ ಬೇಕಂತಂದ್ರೆ ಬೆಲ್ಲ ಯೂಸ್ ಮಾಡ್ಬೋದು. ಬಟ್ ನಾನು ಸ್ವಲ್ಪ ಸಾಲ್ಟ್ ಯೂಸ್ ಮಾಡ್ಕೊಂಡು ಮಾಡ್ಕೋತೀನಿ. ಸ್ವೀಟ್ ಆದಷ್ಟು ಅವಾಯ್ಡ್ ಮಾಡೋದ್ರಿಂದ ಸ್ವಲ್ಪ ಸಾಲ್ಟ್ ನ ಆಡ್ ಮಾಡ್ಕೊಂಡು ಬಾಯ್ಲ್ ಮಾಡ್ಕೋತೀನಿ. ಇನ್ನು ಸಂಜೆ ಮೋನು ಸ್ಕೂಲಿಂದ ಬಂದ್ಮೇಲೆ ಸ್ನಾಕ್ಸ್ ಕೇಳ್ತಾಳೆ, ಹಂಗಾಗಿ ಮ್ಯಾಗಿನೇ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಮ್ಯಾಗಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಹಂಗೆ ಇನ್ನೊಂದ್ ಕಡೆ ಮೋನಿಗೆ ಹೋಮ್ವರ್ಕ್ ಕೂಡ ಮಾಡಿಸ್ತಾ ಇದ್ದೀನಿ. ಪಾಪು ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ಕೋತಾನೆ, ಆಮೇಲೆ ಅಳೋದಕ್ಕೆ ಶುರು ಮಾಡ್ತಾನೆ. ಆಮೇಲೆ ಎತ್ಕೊಂಡೆ ಇನ್ ಸ್ವಲ್ಪ ಕೆಲಸಗಳನ್ನ ಮಾಡ್ಕೋತೀನಿ. ಇನ್ನು ಮೋನು ಸ್ಕೂಲ್ ಅಲ್ಲಿ ನೋಟ್ ಬುಕ್ ನ ಪರ್ಚೇಸ್ ಮಾಡಿ ಅಂತ ಹೇಳಿದ್ರು. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಿ ರ್ಯಾಪರ್ ಮಾಡಿ ಎಲ್ಲ ಕಳ್ಸಿದೀನಿ. ಇನ್ನು ಇವತ್ತು ಟೆಕ್ಸ್ಟ್ ಬುಕ್ಸ್ ಕೂಡ ಕೊಟ್ಟಿದ್ರಿಂದ ಅದನ್ನ ರ್ಯಾಪ್ ಮಾಡ್ಬೇಕು. ಈ ಇಯರ್ ಇಂದ ಫ್ಲಾಶ್ ಕಾರ್ಡ್ಸ್ ಕೂಡ ಕೊಡ್ತಾ ಇರೋದ್ರಿಂದ ಮಕ್ಕಳಿಗೆ ಈಸಿಯಾಗಿ ಲರ್ನಿಂಗ್ ಸ್ಕಿಲ್ಸ್ ಎಲ್ಲ ಡೆವಲಪ್ ಆಗುತ್ತೆ. ಇನ್ನು ಇಷ್ಟು ಬುಕ್ಸ್ ಎಲ್ಲ ರ್ಯಾಪರ್ ಹಾಕಬೇಕು. ಪಾಪು ಮಲ್ಕೊಂಡಾಗ ಇಷ್ಟನ್ನ ಮಾಡ್ಕೋಬೇಕು.